ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್. ಗೃಹಲಕ್ಷ್ಮಿಯಲ್ಲಿ ನಡೆದಿದೆ ಬಿಗ್ ಗೋಲ್ಮಾಲ್. ಸರ್ಕಾರದ ಹಗರಣಗಳ ಮುಖವಾಡ ಬಟ ಬಯಲಾಗಿದೆ. ಸಿಎಜಿ ರಿಪೋರ್ಟ್ನಲ್ಲಿದೆ ಸ್ಫೋಟಕವಾದಂಥ ಮಾಹಿತಿ. ಕೋಟಿ ಕೋಟಿ ಸಾರ್ವಜನಿಕರ ಹಣವನ್ನ ಗೋಲ್ಮಾಲ್ ಮಾಡಲಾಗಿದೆ. ಗೃಹಲಕ್ಷ್ಮಿಯಲ್ಲಿ ನಡೆದಿರುವಂಥ ಬಿಗ್ ಗೋಲ್ಮಾಲ್ ಇದು. ಸರ್ಕಾರದ ಹಗರಣಗಳ ಮುಖವಾಡ ಬಟ ಬಯಲಾಗಿದೆ. ಇದನ್ನ ನಾವು ಹೇಳ್ತಾ ಇಲ್ಲ, ಸಿಎಜಿ ರಿಪೋರ್ಟ್ ಹೇಳ್ತಾ ಇದೆ. ಕೋಟಿ ಕೋಟಿ ಸಾರ್ವಜನಿಕರ ಹಣ ಗೋಲ್ಮಾಲ್ ಆಗಿದೆ. ಇಲ್ಲಿ 225 ಕೋಟಿ ಅಕ್ರಮ ನಡೆದಿದೆ. ವಿವರಣೆ ಕೇಳಿದೆ ಸಿಎಜಿ. ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಈ ಗೃಹಲಕ್ಷ್ಮಿ ಯೋಜನೆ. ಬ್ಯಾಂಕ್ ಖಾತೆಯೇ ಇಲ್ಲದವರಿಗೆ ಕೋಟಿ ಕೋಟಿ ಜಮೆ ಮಾಡಲಾಗಿದೆ. ಸಂದಾಯವಾಗಿರುವಂಥದ್ದು ಬರೋಬ್ಬರಿ 46.52 ಕೋಟಿ ರೂಪಾಯಿ. ಒಂದೇ ಅಕೌಂಟ್ಗೆ 19,000 ಹೆಸರು ಲಿಂಕ್ ಆಗಿದೆ. ಬ್ಯಾಂಕ್ ಖಾತೆಯೇ ಇಲ್ಲದವರಿಗೆ ಕೋಟಿ ಕೋಟಿ ಜಮೆಯಾಗಿದೆ. 23,262 ಖಾತೆಗಳು, ಅಂದ್ರೆ 23,262 ಮಂದಿ ಫಲಾನುಭವಿಗಳು, ಅವರಿಗೆ ಖಾತೆನೇ ಇಲ್ಲ. ಅವರಿಗೆ 46.52 ಕೋಟಿ ಸಂದಾಯವಾಗಿದೆ. ಅಂದ್ರೆ ಬರೋಬ್ಬರಿ 46.52 ಕೋಟಿ ರೂಪಾಯಿ ಎಲ್ಲಿ ಹೋಯಿತು? ಒಂದೇ ಅಕೌಂಟ್ಗೆ 19,000 ಹೆಸರುಗಳನ್ನು ಲಿಂಕ್ ಮಾಡಲಾಗಿದೆ. ಹಾಗಾದ್ರೆ ಕಾನೂನು ಬಾಹಿರವಾಗಿ ಹರಿದು ಹೋಯ್ತಾ ಹಣ? ಜನರು ದುಡ್ಡಿದು. ಇನ್ನೇನು ಸರ್ಕಾರ ತಮ್ಮ ಜೇಬಿಂದ ಅಲ್ಲಿನ ನಾಯಕರು, ಜನನಾಯಕರುಗಳು, ಜನಪ್ರತಿನಿಧಿಗಳು ಅಥವಾ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ಸಚಿವರುಗಳು, ಶಾಸಕರು ತಮ್ಮ ಜೇಬಿಂದ ದುಡ್ಡು ಹಾಕಲ್ಲ ಇವಕ್ಕೆಲ್ಲ, ಈ ಯೋಜನೆಗಳಿಗೆ. ಜನರ ದುಡ್ಡನ್ನೇ ಜನರಿಗೆ ಕೊಡ್ತಾರಷ್ಟೇ. ಆದರೆ ಇದರಲ್ಲೂ ಕೂಡ ವ್ಯವಸ್ಥಿತವಾದಂಥ ಲೂಟಿಯಾಗಿದೆ. ನಿಯಮ ಬಾಹಿರವಾಗಿ ಹರಿದು ಹೋಗಿರುವಂಥದ್ದು ಹಣ. ಇದು ತಾಂತ್ರಿಕ ದೋಷವಲ್ಲ, ವ್ಯವಸ್ಥಿತ ಲೂಟಿ ಇದು. ಜನರ ದುಡ್ಡು ಜನರನ್ನು ತಲುಪಿಲ್ಲ. ಇಲ್ಲೂ ಕೂಡ ಲೂಟಿಯಾಗಿದೆ. ಮಹತ್ವದ ಗ್ಯಾರಂಟಿಯಲ್ಲಿ ಏನಾಗ್ತಾ ಇದೆ ಹಾಗಾದ್ರೆ? ಇದನ್ನ ಎಚ್.ಎಂ. ರೇವಣ್ಣ ಅವರು ಹೇಳಬೇಕಲ್ಲ. ತನಿಖೆಗೆ ಸರ್ಕಾರ ಆದೇಶ ಮಾಡುತ್ತಾ ಅಥವಾ ಇದನ್ನು ಮುಚ್ಚಿ ಹಾಕ್ತೀರಾ? ಈ ಬಿಗ್ ಸ್ಕ್ಯಾಮ್ ಇದು. ಸಿಎಜಿ ರಿಪೋರ್ಟ್ ಹೇಳ್ತಾ ಇದೆ. ಇದು ಫ್ರೀಡಂ ಟಿವಿಯ ಮಾಸ್ಟರ್ ಎಕ್ಸ್ಕ್ಲೂಸಿವ್. ಜನತೆಯ ಮುಂದೆ ಇಡಲೇಬೇಕಾಗುತ್ತೆ ಸರ್ಕಾರ ಏನ್ ನಡೆದಿದೆ ಅನ್ನೋದರ ಕುರಿತು. ಇನ್ನು ಒಂದೇ ಬ್ಯಾಂಕ್ ಖಾತೆಗೆ 19,000 ಹೆಸರುಗಳು ಲಿಂಕ್ ಆಗಿವೆ. ಆ ಹೆಸರುಗಳು ಲಿಂಕ್ ಆಗಿದ್ದು ಹೇಗೆ? ಯಾರಿಗೆ ಹೋಯ್ತು ಹಣ? ನಿಯಮ ಬಾಹಿರವಾಗಿ ಹರಿದು ಹೋಗಿರುವಂಥದ್ದು ಹಣ. ಬರೋಬ್ಬರಿ 8,995 ಖಾತೆಗಳಿಗೆ ಅಕ್ರಮವಾಗಿ ಹಣ ಜಮೆಯಾಗಿದೆ. ಮಹಿಳೆಯರ ಸಬಲೀಕರಣದ ಬಗ್ಗೆ ಮಾತಾಡುವಂತಹ ಸರ್ಕಾರ ಇದರಲ್ಲಿ ಮಹಾ ಮೋಸ ನಡೆದಿರೋದಕ್ಕೆ ಏನು ಹೇಳುತ್ತೆ? ಹಿಂದಿನ ಸಚಿವ ಹೆಬ್ಬಾಳ್ಕರ್ ಅವರ ಕರ್ಮಕಾಂಡನ ಇದು. ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರೇ ಏನಂತೀರಿ? ಸಮಿತಿ ಅಧ್ಯಕ್ಷರು ಎಚ್.ಎಂ. ರೇವಣ್ಣ ಅವರು ಉತ್ತರ ಕೊಡ್ತಾರ? ಇದನ್ನ ಬೇರೆ ಯಾರೋ ಹೇಳ್ತಾ ಇಲ್ಲ. ಸರ್ಕಾರದ ಮಹಾಮೌನದ ಹಿಂದಿನ ಮರ್ಮ ಏನು? ಸರ್ಕಾರದ ಮಹತ್ವದ ಗ್ಯಾರಂಟಿಯಲ್ಲಿ ಏನಾಗ್ತಾ ಇದೆ? ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಲ್ಲಿ ಇದು ಒಂದು ಗೃಹಲಕ್ಷ್ಮಿ ಯೋಜನೆ. ಮನೆಯ ಯಜಮಾನಿಗೆ ಮಾಸಿಕವಾಗಿ ಕೊಡಮಾಡಲ್ಪಡುವಂಥ 2,000 ರೂಪಾಯಿ ದುಡ್ಡಿದು. ಮಹಿಳೆಯರನ್ನ, ಅಬಲೆಯರನ್ನ ಸಬಲೆಯರನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ. ನೀವು ಈ ಖಾತೆಯ ಜವಾಬ್ದಾರಿ ನಿಭಾಯಿಸ್ತಾ ಇದ್ರಲ್ಲ ಸಿದ್ದರಾಮಯ್ಯನವ್ರ ಸಂಪುಟದಲ್ಲಿ. ಆದರೆ ಇದು ನಿಮ್ಮ ಮೂಗಿನ ನೇರಕ್ಕೆ ನಡೆದಿಲ್ವಾ? ಅಂದ್ರೆ ಇಲ್ಲಿ ನಡೆದಿರುವಂಥ ಬಿಗ್ ಸ್ಕ್ಯಾಮ್ ನಿಮ್ಗೆ ಗೊತ್ತಿಲ್ವಾ? ಆದರೆ ಈಗ ಸಿಎಜಿ ರಿಪೋರ್ಟ್ ಹೇಳ್ತಾ ಇದೆಯಲ್ಲ, ಇದನ್ನು ನಾವು ಹೇಳ್ತಾ ಇಲ್ಲ. ಸಾಂವಿಧಾನಿಕ ಹುದ್ದೆ, ಭಾರತದ ಸಂವಿಧಾನದ ವಿಧಿ 148ರ ಅಡಿಯಲ್ಲಿ ಸ್ಥಾಪಿಸಲಾದಂತಹ ಸ್ವತಂತ್ರ ಸಂಸ್ಥೆ ಸಿಎಜಿ ಹೇಳ್ತಾ ಇದೆ. ಪ್ರಮುಖವಾಗಿ ಭಾರತ ಸಂವಿಧಾನದ ವಿಧಿ 148ರ ಅಡಿಯಲ್ಲಿ ಸ್ಥಾಪಿತವಾದಂಥ ಸ್ವತಂತ್ರ ಸಂಸ್ಥೆ ಇದು. ಮತ್ತು ಈ ಸಿಎಜಿ ಇದರ ಮುಖ್ಯಸ್ಥರು ಭಾರತದ ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆರ್ಥಿಕ ವ್ಯವಹಾರಗಳನ್ನು ತನಿಖೆ ಮಾಡುವಂಥದ್ದು ಸಿಎಜಿ ಕೆಲಸ.
ಸಿಎಜಿ ವರದಿಯ ಪ್ರಮುಖ ಉದ್ದೇಶಗಳು, ಸರ್ಕಾರಿ ತೆರಿಗೆ ಹಣ ಸರಿಯಾದ ಜಾಗಕ್ಕೆ ಬಳಕೆಯಾಗಿದೆಯೇ ಅಂತ ನೋಡುವಂಥದ್ದು, ಮತ್ತೆ ಸರ್ಕಾರದ ಯೋಜನೆಗಳಲ್ಲಿ ನಡೆದಿರುವ ಹಗರಣಗಳು ಮತ್ತು ಹಣದ ಪೋಲನ್ನು ತಡೆಯೋದು ಸಿಎಜಿ ಕೆಲಸ. ಸೊ ಇಲ್ಲಿ ಸಿಎಜಿ ಕೂಡ ಅದನ್ನೇ ಮಾಡಿದೆ. ಅಂದರೆ ಗೃಹಲಕ್ಷ್ಮಿ ಯೋಜನೆ ದುರುಪಯೋಗವಾಗಿದೆ ಅನ್ನುವಂಥ ಒಂದು ವಿಚಾರವನ್ನೇ 46.52 ಕೋಟಿ ಸಂದಾಯವಾಗಿದೆ. ಬರೋಬ್ಬರಿ ಸಂದಾಯವಾಗಿರುವಂಥ ಹಣ ಇದು ಕೋಟ್ಯಾಂತರ ರೂಪಾಯಿ. ಸೊ ವ್ಯವಸ್ಥಿತ ಲೂಟಿನ ಇದು ತಾಂತ್ರಿಕ ದೋಷನ. ಇದೇ ವಿಚಾರವಾಗಿ ಈಗ ಸಿಎಜಿ ವರದಿ ಇದನ್ನು ಹೇಳ್ತಾ ಇದೆ. ಇದು ಫ್ರೀಡಮ್ ಟಿವಿ ಎಕ್ಸ್ಕ್ಲೂಸಿವ್ ಆಗಿ ಸುದ್ದಿಯನ್ನು ಬಿತ್ತರಿಸ್ತಾ ಇದೆ. ಆದರೆ ಸಿಎಜಿ ವರದಿಯಲ್ಲಿರುವಂತಹ ಪ್ರಮುಖ ಮುಖ್ಯಾಂಶಗಳನ್ನೇ ಜನತೆಯ ಮುಂದಿಡುವಂಥ ಒಂದು ಪ್ರಯತ್ನವನ್ನು ಫ್ರೀಡಮ್ ಟಿವಿ ಮಾಡ್ತಾ ಇದೆ. ಇದಕ್ಕೆ ಸರ್ಕಾರ ಉತ್ತರಿಸಲೇಬೇಕು. ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಉತ್ತರಿಸಲೇಬೇಕು. ಹಿಂದಿನ ಸಂಪುಟದಲ್ಲಿ ಸಚಿವೆಯಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಉತ್ತರಿಸಲೇಬೇಕು. ಸರ್ಕಾರ ಹೇಳೋದು, ಮುಖ್ಯಮಂತ್ರಿಗಳು ಉತ್ತರಿಸಬೇಕು. ಇದಕ್ಕೆ ಸರ್ಕಾರ ಹೇಳೋದು, ಮಹಿಳೆಯರನ್ನ ಅಬಲೆಯರನ್ನ ಸಬಲೆಯರನ್ನಾಗಿ ನಾವು ಮಾಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದೀವಿ, ಅದರಲ್ಲಿ ಯಶಸ್ಸನ್ನು ಕಂಡಿದ್ದೀವಿ ಅಂತ ಹೇಳ್ತಾ ಇದ್ರು. ಇದ ಯಶಸ್ಸು? ಮಹತ್ವದ ಗ್ಯಾರಂಟಿಯಲ್ಲಿ ಏನಾಗ್ತಾ ಇದೆ? ಈಗ ಸಿಎಜಿ ರಿಪೋರ್ಟ್ ಇದೆಯಲ್ಲ, ಸಿಎಜಿ ರಿಪೋರ್ಟ್ನಲ್ಲೇ ಬಹಿರಂಗವಾಗ್ತಾ ಇದೆಯಲ್ಲ, ಇನ್ನು ಮುಂದೆ ತನಿಖೆಗೆ ಆದೇಶ ಮಾಡ್ತೀರಾ ಇದನ್ನು? ಅಥವಾ ಇದ್ರ ಬಗ್ಗೆ ಮಾತಾಡೋದಿಲ್ವಾ, ಬಾಯೇ ಬಿಡೋದಿಲ್ವಾ? ಯಾಕಂದ್ರೆ ನೋಡಿ, ಸಂಪತ್ತು ಮತ್ತು ಸಾರ್ವಜನಿಕರಿಗೆ ಸರ್ಕಾರದ ವೆಚ್ಚಗಳ ಬಗ್ಗೆ ನಿಖರ ಮಾಹಿತಿ ನೀಡೋದೇ ಸಿಎಜಿ. ಮತ್ತೆ ಸರ್ಕಾರಿ ತೆರಿಗೆ ಹಣ ಸರಿಯಾದ ಜಾಗಕ್ಕೆ ಬಳಕೆಯಾಗ್ತಾ ಇದೆಯೇ ಅಂತ ನೋಡೋದು ಕೂಡ ಸಿಎಜಿಯ ಕೆಲಸ. ಮತ್ತು ಸರ್ಕಾರದ ಯೋಜನೆಗಳಲ್ಲಿ ನಡೆದಿರೋ ಹಗರಣಗಳು ಮತ್ತು ಹಣದ ಪೋಲು ತಡೆಯೋದು ಕೂಡ ಸಿಎಜಿ ಕೆಲಸ. ಅದನ್ನೇ ಈಗ ಸಿಎಜಿ ಮಾಡಿರುವಂಥದ್ದು. ಆ ಸಿಎಜಿ ರಿಪೋರ್ಟ್ ಹೇಳ್ತಾ ಇದೆ, ಬಿಗ್ ಸ್ಕ್ಯಾಮ್ ನಡೆದಿದೆಯಾ ಇಲ್ಲಿ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ? ಇದಕ್ಕೆ ಸರ್ಕಾರ ಉತ್ತರಿಸಬೇಕಾಗತ್ತೆ. ಇನ್ನು ಈ ಬಗ್ಗೆ ನಿನ್ನೆ ಫ್ರೀಡಮ್ ಫೈರ್ನಲ್ಲಿ ಫ್ರೀಡಮ್ ಟಿವಿಯ ಪ್ರಧಾನ ಸಂಪಾದಕರಾದ LM ನಾಗರಾಜು ಅವರು ಮಾತನಾಡಿದ್ದಾರೆ. ತನಿಖೆಗೆ ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಬಿಜೆಪಿ ನಾಯಕರೇ ಬೀದಿಗಿಳಿರಿ ಅಂತ ಕರೆ ಕೊಟ್ಟರು. ಅವ್ರಿಗೇನು ಮಾತಾಡಿದ್ರು ಬನ್ನಿ ನೋಡೋಣ. ಒಂದು ನಿಗಮ ಕೊಟ್ಟರೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿ ಅದರಲ್ಲಿ 2-3 ಜನಕ್ಕೆ ಕ್ಯಾಬಿನೆಟ್ ಸ್ಟೇಟಸ್ ಕೊಟ್ಟು ಅಲ್ಲಿ ಏನು ಕೆಲಸ ಇದೆ ಅಂತ ಒಂದು ಅನುಮಾನ ಬಂದಿತ್ತು. ಬಹುಶಃ ಸಾಮಾನ್ಯವಾಗಿ ಏನಾಗುತ್ತೆ ಸರ್, ಒಂದು ನಿಗಮ ಕೊಟ್ಟರೆ ಅಲ್ಲಿ ಒಂದು ಕಮಿಷನ್, ಒಂದು ಸಿಸ್ಟಮ್ ಇರ್ತದೆ, ಒಂದು ಆಮದಾನಿ ಇರುತ್ತೆ. ಯಾವುದೇ ಒಂದು ನಿಗಮಕ್ಕೆ ಯಾವುದೇ ಒಂದು ಹುದ್ದೆ ಕ್ರಿಯೇಟ್ ಮಾಡಬೇಕಂದ್ರೆ ಅಲ್ಲಿ ಒಂದು ಆಮದಾನಿ ಇರ್ತದೆ, ಜವಾಬ್ದಾರಿಯ ಜೊತೆಗೆ ಒಂದಷ್ಟು ಆಮದಾನಿ ಇರ್ತದೆ. ಆ ಥರದ್ದು ನೇರವಾಗಿ DBT ಸ್ಕೀಮ್ ಇದು, ಫಲಾನುಭವಿಗಳ ಅಕೌಂಟ್ಗೆ ದುಡ್ಡು ಹೋಗುತ್ತೆ. ಹಾಗಿರೋ ಟೈಮಲ್ಲಿ ಇವ್ರದ್ದು ಏನು ರೋಲ್ ಇದೆ? ಆಮೇಲೆ ಅದಕ್ಕೆ ಕಾಂಪಿಟೇಷನ್ ಬೇರೆ ಕ್ರಿಯೇಟ್ ಆಯ್ತಲ್ಲ, ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೆ ನಾನು. ಇವತ್ತು ಈ ಹಗರಣ ನೋಡಿದ್ರೆ ಏನೋ ಒಂದೇ ಖಾತೆಗೆ 19,000 ಅಕೌಂಟ್ಗಳನ್ನ ಲಿಂಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ 19,000 ಜನರದು ಅಂದ್ರೆ 60 ಕೋಟಿ ರೂಪಾಯಿ ಅಂದ್ರೆ ಆ ಅಕೌಂಟ್ ನ ಫೇಕ್ ಮಾಡ್ಕೊಂಡು ಅಲ್ಲಿ ಬಂದ್ ದುಡ್ಡನ್ನ ಇವ್ರು ಯಾರೋ ಎತ್ತಿದ್ದಾರೆ. ಅಲ್ಲ 60 ಕೋಟಿ ಹೋಗಿದೆ 60 ಕೋಟಿ ಒಂದು ಕಡೆಗೆ, ಇನ್ನೊಂದು ಕಡೆಗೆ ಇದು 42 ಕೋಟಿ ಇನ್ನೊಂದು ಕಡೆಗೆ ಏನಂತ ಹೇಳಿದ್ರಪ್ಪ ಅಂದ್ರೆ ಈ ಗವರ್ನೆನ್ಸ್ ಕೇಳಿದೆ. ಏನಂತಾರಪ್ಪ ಅಂದ್ರೆ 10 ಲಕ್ಷ ಅಕೌಂಟ್ಗಳು ಪದೇ ಫಲಾನುಭವಿಗಳು ತಮ್ದು ಏನಪ್ಪ ಅಂದ್ರೆ ಚೇಂಜ್ ಮಾಡಿದ್ದಾರೆ, ಅಕೌಂಟ್ ಚೇಂಜ್ ಮಾಡಿದ್ದಾರೆ. 10 ಲಕ್ಷ ಆದ್ರೂ ಸಹಿತ ಅವರಿಗೆ ದುಡ್ಡು ಹಾಕ್ತಾ ಹೋಗಿದ್ದಾರೆ. ಬಹುಶಃ ಏನಾಗ್ತಿದೆ ಅಂತ ಅನ್ಸುತ್ತೆ ಅಂದ್ರೆ ಬೇನಾಮಿ ಅಕೌಂಟ್ಗಳನ್ನ ಯಾವುದೋ 1-2 ಅಕೌಂಟ್ನ ಇಟ್ಕೊಂಡು ಅದಕ್ಕೆ ಒಂದು 19,000 20,000 50,000 ಅಕೌಂಟ್ಗಳನ್ನ ಅದಕ್ಕೆ ಲಿಂಕ್ ಮಾಡಿಬಿಟ್ಟು ನೇಮ್ಗಳನ್ನ ಫಲಾನುಭವಿಗಳು ಲಿಂಕ್ ಮಾಡಿ ಆ ದುಡ್ಡನ್ನ ವ್ಯವಸ್ಥಿತವಾಗಿ ಎತ್ತುವ ಕೆಲಸ ಇಲ್ಲ ಆಗಿದೆ. ಅದು ಏನಪ್ಪ ಅಂದ್ರೆ ಇನ್ನೊಂದು ವಾಲ್ಮೀಕಿ ಹಗರಣ, ಇದು 100% ಇದು ಇನ್ನೊಂದು ವಾಲ್ಮೀಕಿ ಹಗರಣ. ಮುಖ್ಯಮಂತ್ರಿಗಳೇ ಇಲ್ಲ ಅರೆಸ್ಟ್ ಆಗಬೇಕು. ಇಲ್ಲಿ ನಾವು ಹೇಳೋದೇನು ಗೊತ್ತಾ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ನಡೆದಿದೆ, ನಾವು ಹೇಳಲ್ಲ, ಅದರ ಅಗತ್ಯವೂ ಇಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೂಗಿನಡಿ ನಡೆದಿದೆ, ನಾವು ಹೇಳಲ್ಲ. ರೇವಣ್ಣ ಮತ್ತು ಅವರ ಏನೋ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇತ್ತಲ್ಲ, ಅವರ ಏನೋ ಮುತುವರ್ಜಿಲ್ ನಡೆದಿದೆ, ನಾವೇನು ಹೇಳಲ್ಲ. ಆದರೆ ಆ ಬಡವರ ಹೆಸರಲ್ಲಿ 2,000 ಹಣನ ಒಂದು ಅಕೌಂಟಿಗೆ ಮಾಡಿ 100 ಕೋಟಿ ನುಂಗಿದಾರಲ್ಲ, ಈ ಕ್ರಿಮಿಗಳು ಈಚೆ ಬರಬೇಕು. ಇದಕ್ಕೆ ನಿಮ್ಮ ನಿಜವಾಗಲೂ ನೀವು ಹೇಳಿದ್ರಲ್ಲ 10 ರೂಪಾಯಿ ತಿನ್ನಕ್ಕೆ ಬಿಡಲ್ಲ ಅಂತ ಹೇಳಿದ್ರಿ, ನೆನಪಿದೆಯಾ? ಪಾರದರ್ಶಕ ಆಡಳಿತ ಕೊಡ್ತೀನಿ ಅಂತ ಹೇಳಿದ್ರಿ, ನೆನಪಿದೆಯಾ? ಆಮೇಲೆ ನೆಕ್ಸ್ಟ್ ಇನ್ನು 2 ವರ್ಷ ಸಾಕಾ ಅಂತ ಹೇಳಿದ್ರಿ, ನೆನಪಿದೆಯಾ? ನಿಮ್ಗೆ ನಿಜವಾಗ್ಲೂ ಇನ್ನೂ 7 ವರ್ಷ ಕರ್ನಾಟಕನ ಆಳಬೇಕು ಅಂತ ಅನಿಸಿದ್ರೆ, ಆ ತಾಯಂದಿರ ಆಶೀರ್ವಾದ ನಿಮ್ಮ ಮೇಲೆ ಬರಬೇಕು ಅಂತ ಹೇಳಿದ್ರೆ, ಜನಸಾಮಾನ್ಯರ ವಿಶ್ವಾಸ ನಿಮ್ಮ ಮೇಲೆ ಇರಬೇಕು ಅಂತ ಹೇಳಿದ್ರೆ, ದಯಮಾಡಿ ಇದನ್ನು ಒಂದು SIT CBI ಕೊಡಲ್ಲ. ನಿಮ್ಗೆ ನಂಬಿಕೆ ಇಲ್ಲ, CBI ಕೊಟ್ಟರೆ ಏನಾಗುತ್ತೆ, ನಮ್ಮ ಹತ್ರ ಬರ್ತಾರೆ ಅಂತ ಭಯ ಪಡ್ತೀರಿ. ಏನೂ ಆಗಲ್ಲ. ಅದು SIT ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸ್ಲಿ ಸರ್, ಅಲ್ಲ ಹಾಲಿ ಜಡ್ಜ್ ಮೂಲಕ ಮಾಡಿಸ್ಲಿ ಸರ್.
ಅಲ್ಲಲ್ಲ ಆಗಲ್ಲ CBI ಆಗ್ಬೇಕಂತ ಇದ್ದಾರೆ ಸರ್. ಅಲ್ಲ ಆಗಲ್ಲ ಅದು ಬಿಜೆಪಿ ಅವ್ರು ಕುತ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಬಿಜೆಪಿ ಅವ್ರು ಬೇರೆ busy ಇದ್ದಾರೆ, ಅಲ್ಲ ಮಾಡಲ್ಲ, ಅವರು ಕೆಲಸ ಬರೀ ಮಾಡಲ್ಲ. ಅಡ್ಡ ಮತದಾನದಲ್ಲಿ ಏನಪ್ಪಾ ಅಂತಂದ್ರೆ ಅಮಿತ್ ಶಾ ಮೀಟಿಂಗ್ ಅವರು ಅಡ್ಡ ಬಿದ್ರು ಎಚ್ಚರ ಅಲ್ಲ, ಉದ್ದುದ್ದ ಬಿದ್ರು ಎಚ್ಚರ ಆಗಲ್ಲ. ಅವ್ರ ಕಡೆಗೆ ಅಮಿತ್ ಶಾ ಬಂದು ಬಡದ್ ಸೈಡ್ಗೆ ಹಾಕೋವರೆಗೂ ಇವ್ರು ಯಾರು ಕುರ್ಚಿನೂ ಬಿಡಲ್ಲ. ಬಿಜೆಪಿ ಅವ್ರಿಗೆ ಇದೊಂದು ಒಳ್ಳೆ ಅಸ್ತ್ರ. ಬಿಜೆಪಿಯ ಆರ್ ಅಶೋಕ್ ಅವರೇ, ವಿಜೇಂದ್ರ ಸರ್ ಅವರೇ, ಆಮೇಲೆ ಬಿಜೆಪಿ ಹಿರಿಯರೇ, ನೀವೆಲ್ಲ ಮರ್ತೋಗಿದ್ರಿ. ಬೊಮ್ಮಾಯಿಯವ್ರ ಹೆಸರು ಹೇಳಂಗಿಲ್ಲ, ಸೋಮಣ್ಣವ್ರ ಹೆಸರು ಹೇಳಂಗಿಲ್ಲ, ಯಾಕೆಂದ್ರೆ ಅವ್ರು ಸದ್ದೇ ಇಲ್ಲ. ಅಟ್ಲೀಸ್ಟ್ ನಮ್ಮ ಯಾರೋ ಮೊನ್ನೆ ಮಾತಾಡಿದ್ರಲ್ಲ, ನಮ್ಮ ಸದಾನಂದ ಗೌಡರ ಏನೋ ಆಕ್ಟಿವ್ ಆಗ್ತಾರ ನೋಡಬೇಕು. ಸಿ ಟಿ ರವಿ ಅವರೇ, ಭಾಳ ದೊಡ್ಡ ಹಗರಣ ನಡೆದೋಗಿದೆ. ಒಂದೇ ಅಕೌಂಟ್ಗೆ, ಒಂದು ಖಾತೆಗೆ 19,000 ಹೆಸರುಗಳನ್ನ ಲಿಸ್ಟ್ ಮಾಡ್ಕೊಂಡು ಗ್ಯಾರಂಟಿ ಹಣ ದೋಚಲಾಗಿದೆಯಂತೆ. ನಾವು ಹೇಳ್ತಾ ಇರೋದಲ್ಲ, CAG ವರದಿ ಹೇಳಿದೆ. ಇದ್ರ ಬಗ್ಗೆ ನೀವು ನಾಳೆಯಿಂದ ನಿಮ್ಮ ಬೂತ್ ಮಟ್ಟದಲ್ಲಿ ಪ್ರೊಟೆಸ್ಟ್ಗಳು ನಡಿಬೇಕು. ಕೇಂದ್ರ ಸರ್ಕಾರ ಇನ್ವಾಲ್ವ್ ಆಗಲಿ, ಇದರಲ್ಲಿ ತನಿಖೆ ಮಾಡ್ಸಕ್ಕೆ ನೀವು ಒತ್ತಾಯ ಮಾಡಬೇಕು. ಮುಖ್ಯಮಂತ್ರಿಗಳೇ, ಇವರೆಲ್ಲ ಇದನ್ನು ಮಾಡೋಕ್ಕೆ ನೀವು ಅವಕಾಶ ಕೊಡಬೇಡಿ. ನೀವು ಇದನ್ನು ವ್ಯವಸ್ಥಿತವಾಗಿ ಒಂದು ಪ್ರಾಮಾಣಿಕವಾಗಿ ಒಂದು ತನಿಖೆಯನ್ನು ಮಾಡಿಸಿ, ಇಲ್ಲಿ ಯಾರು ಆ ಗೃಹಲಕ್ಷ್ಮಿ ಹಣವನ್ನು ತಿಂದಿದ್ದಾರೋ, ಆ ಬಡ ಹೆಣ್ಣು ಮಕ್ಕಳು, ಬಡ ತಾಯಂದಿರ ಹಣ ತಿಂದಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿಸುವ ಕೆಲಸ ಮಾಡಿ. ಡೆಫಿನೆಟ್ಲಿ ನೀವು ಇನ್ನೂ 7 ವರ್ಷ ಅಧಿಕಾರ ನಡೆಸೋಕೆ ನಿಮ್ಗೆ ಅರ್ಹತೆ ತಾನಾಗೇ ಬಂದ್ಬಿಡುತ್ತೆ. ಮುಖ್ಯಮಂತ್ರಿಗಳೇ, ಬಿಜೆಪಿ ಅವ್ರು ಕುತ್ಕೊಂಡು ಏನ್ ಮಾಡ್ತಾ ಇದ್ದಾರೆ? ಬಿಜೆಪಿ ಅವ್ರು ಬೇರೆ busy ಇದ್ದಾರೆ, ಮಾಡಲ್ಲ, ಕೆಲಸ ಮಾಡಲ್ಲ. ಎಸ್, ಇದು ನಿನ್ನೆ ಫ್ರೀಡಮ್ ಫೈರ್ನಲ್ಲಿ ನಮ್ಮ ಪ್ರಧಾನ ಸಂಪಾದಕರು ಕೂಡ ಇದೇ ವಿಚಾರವನ್ನು CAG ವರದಿಯಲ್ಲಿ ಏನಿದೆ ಅನ್ನುವಂಥ ಅಂಶಗಳನ್ನು ಎಳೆಯಾಗಿ ಬಿಚ್ಚಿಟ್ರು. ಅಂದರೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಯು ಕೂಡ ಒಂದು. ಅಂದರೆ ಮನೆಯ ಯಜಮಾನಿಗೆ ಮಾಸಿಕವಾಗಿ 2,000 ರೂಪಾಯಿಯನ್ನು ನೀಡುವ ಮೂಲಕ ಮಹಿಳೆಯರನ್ನ ಸಬಲೆಯನ್ನಾಗಿ ನಾವು ಮಾಡ್ತೀವಿ ಅಂತ ಹೊರಟಿದ್ದಂಥ ಸರ್ಕಾರಕ್ಕೆ ಇದು ದೊಡ್ಡ ರೀತಿಯ ಒಂದು ಮುಖಭಂಗವನ್ನು ತಂದೊಡ್ಡುವಂಥ ಸಾಧ್ಯತೆ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಖಾತೆ ನಿಭಾಯಿಸ್ತಾ ಇದ್ರು. ಅವರ ಮೂಗಿನ ನೇರಕ್ಕೆ ನಡೆದಿರುವಂಥ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರನ ಇದು. ಹೆಬ್ಬಾಳ್ಕರ್ ಅವರಿಗೆ ಈ ಕರ್ಮಕಾಂಡ ಗೊತ್ತಿಲ್ವಾ? ಸರ್ಕಾರ ಗೊತ್ತಿಲ್ವಾ? ಈಗ ಸರ್ಕಾರ ಏನು ಹೇಳುತ್ತೆ? ಅಥವಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರು ಇದಕ್ಕೆ ಉತ್ತರ ಕೊಡಬೇಕಲ್ಲ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಇದು ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಿದ್ದಾರೆ, ಅವತ್ತು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಇದು ಗೊತ್ತಾಗ್ಲ್ವ? ಇವತ್ತು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಿದ್ದಾರೆ. DK ಶಿವಕುಮಾರ್ ಈ ವಿಚಾರಕ್ಕೆ ಏನು ರಿಯಾಕ್ಟ್ ಮಾಡ್ತಾರೆ? ಇದು ಸದ್ಯಕ್ಕೆ ಕುತೂಹಲ ಕಡಿಮೆ ಮಾಡಿಕೊಡ್ತಾ ಇದ್ದು. CAG ವರದಿ ನಡೆದಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರದ ಕುರಿತು ವರದಿಯಲ್ಲಿ ಹೇಳ್ತಾ ಇರುವಂಥದ್ದು. ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತೆ ನೋಡಬೇಕು.